ಹೇಗೆ ಸಾಧ್ಯ ರಂಜಿತ್? 16ನೇ ತಾರೀಕು ಮದುವೆನೇ ಕ್ಯಾನ್ಸಲ್ ಮಾಡಾಯಿತು. ಈಗ ಹೇಗೆ ಸಾಧ್ಯ? ನೀವು ಮನಸ್ಸು ಮಾಡಿ ಮಾವ, ಮದುವೆ ಮಾಡ್ತೀನಿ ಅಂತ ನೀವು ಮನಸ್ಸು ಮಾಡಿ, ಮಿಕ್ಕಿದ ಅರೇಂಜ್ಮೆಂಟ್ಗಳು ನಾನು ಮಾಡ್ತೀನಿ. ಆಯಿತು. ನನ್ನಿಂದ ಸ್ವಾತಿಗೆ, ನನ್ನ ಮಗ ಆರ್ಯಂಗೆ ನಿರಾಸೆ ಆಗೋದು ಬೇಡ. ಅವರು ಕಟ್ಕೊಂಡಿರೋ ಕನಸುಗಳ ಸೌಧದ ಮೇಲೆ ನನ್ನ ಸ್ವಾರ್ಥದ ಧ್ವಜನ ಹಾರಿಸೋದಕ್ಕೆ ನಾನು ಇಷ್ಟಪಡಲ್ಲ. ನನಗೆ ಹಿಂಸೆ ಆದ್ರೂ ಪರವಾಗಿಲ್ಲ. 16ನೇ ತಾರೀಕು ಮದುವೆ ನಡೆಯುತ್ತೆ. ಅವ್ರ ಮದುವೆ ಆಗಲಿ. ತಂಗಾಳಿ ಹಾಡಿದೆ ಸಂತೋಷಕ್ಕೆ ಲಾಹಿರಿ ಲಾಹಿರಿ, ಒಂದಾಗಿ ಬಾಳುವ ಸಮ್ಮೇಳಕ್ಕೆ ಲಾಹಿರಿ ಲಾಹಿರಿ. ಮನಸ್ಸಿಂದ ಮನಸ್ಸಿಗೆ ಸೇತುವೆ ಕಟ್ಟಿರೋ, ಆನಂದ ಹಂಚುತ್ತಾ ಹಾಯಾಗಿ ಬಾಳಿರೋ. ಸ್ನೇಹ ಮಹಲಿಗೆ ನೀ ತೋರಣ, ಪ್ರೀತಿ ಉಳಿಯಲು ನೀ ಕಾರಣ. ಬಾಳು ಎನ್ನುವುದು ಮೂರೇ ದಿನ, ಬೇರೆ ಎಲ್ಲ ಕೃಷ್ಣಾರ್ಪಣ. ತನಕ ದಿನ ತನಕ ದಿನ ತನಕ ದಿನ ಬೃಂದಾವನ, ಶ್ರೀಕೃಷ್ಣ ಕಾಲಿಟ್ಟ ಕಡೆಯೆಲ್ಲ ಬೃಂದಾವನ. ಕಿರ್ಚ್ಬೇಡ್ರು, ಮದ್ವೆ ಮಾಡ್ಕೊಳಕ್ ಬಂದೀನಿ ಕಣ್ರು. ನಾನು ಎಲೆಕ್ಷನ್ ನಿಂತಿಲ್ಲ. ಅಣ್ಣ ಹೇಗೆ ಇರ್ಲಿ, ಅಣ್ಣ ಮಿರಿ ಮಿರಿ ಅಂತ ಮಿಸ್ತಾ ಇರ್ಬೇಕು. ನೋಡ್ದವ್ರು ಏನ್ ಅನ್ಕೊಳಲ್ಲ, ಜಗಳ ಆಡ್ತಿದಾರೆ ಅಂತ ಅನ್ಕೋತಾರೆ. ಅಮ್ಮ, ಇವರೆಲ್ಲ ನನ್ನ ಫ್ರೆಂಡ್ಸು. ಇವತ್ತೊಂದಿನ ಹೇಗ್ ಬೇಕೋ ಹಂಗಿರ್ಲಿ ಬಿಡು. ಅವ್ರ ಖುಷಿ ಕಿರ್ಚರ. ಸ್ವಾಗತ ಕೋರುವವರ. ಅವ್ರು ಯಾರಮ್ಮ ನಮ್ಗೆ ಸ್ವಾಗತ ಕೋರೋದಕ್ಕೆ? ನರಸಿಂಹ, ಕಿತ್ ಬಿಸಾಕೋ ಫ್ಲಕ್ಸ್ನ. ಯಾವನ ಹಾಕ್ಸಿದ್ದು? ನಾನೇ. ನಿನ್ನ ಯಾವನೋ ಕರೆದಿದ್ದಿಲ್ಲ? ನೀನಾ? ಮರ್ಯಾದೆ ಇಲ್ವಾ ನಿನ್ಗೆ? ಯಾವನೋ ಕರೆದಿದ್ಯಲ್ಲ. ಕಿತ್ತಾಕ್ರೋ ಫ್ಲಕ್ಸ್ನ. ಇರೋ ಒಂದು ನಿಮಿಷ ಇರಪ್ಪ. ಇದೆಲ್ಲ ಅರೇಂಜ್ಮೆಂಟ್ಸು ನಂದೆ. ನಾನು ಏನು ಹೇಳಿದ್ರು ಅದನ್ನ ಮಾಡಿದಾರೆ ಹುಡುಗರು. ನೀನ್ ಏನು ಹೇಳೋದು? ಇದು ನನ್ನ ಮದ್ವೆ. ಇಲ್ಲಿ ಏನ್ ಇರ್ಬೇಕು ಏನ್ ಇರ್ಬಾರ್ದು ಅಂತ ನಾನ್ ಡಿಸೈಡ್ ಮಾಡೋದು. ಇರೋಪ್ಪ ಇರೋ. ಮದುವೆ ನಿಂದೇನೆ, ಆದ್ರೆ ನಿನ್ನ ಮದುವೆ ಆಗ್ತಿರೋ ಹುಡುಗಿ ನನ್ನ ತಂಗಿ. ಓಹೋ, ಇಷ್ಟು ದಿನ ಇಲ್ದವನು ಇವಾಗ ಅಣ್ಣ ಅಂತ ಬಂದಿದ್ಯಾ? ನೋಡ್ ನಿರೋಷ, ಇವನೇನಾದ್ರೂ ಇಲ್ಲಿದ್ರೆ
ಮದುವೆ ಕ್ಯಾನ್ಸಲ್. ಏನ್ ಮಾತು ಅದು ಮದುವೆ ಬೇಡ ಅಂತಲ್ಲ? ಮತ್ತಿನ್ನೊಂದು ಶೋಭಾ, ಯಾವನವನ ಬರಕ್ಕಾಗತ್ತ ಮದುವೆಗೆ? ಇದನ್ ಸಾಮೂಹಿಕ ವಿವಾಹನ, ಬಂದವರೆಲ್ಲ ಊಟ ಮಾಡಿ ಆಶೀರ್ವಾದ ಮಾಡೋಕೆ. ಅದೇ ಇಲ್ಲಿ ನಿನ್ನೊಬ್ಬಂದೇ ಮದುವೆ ನಡೀತಿಲ್ಲ, ಇನ್ಯಾವನ್ ನಡೀತಿದೆ? ಆರ್ಯನ್ ಮದುವೆ ನಡೀತಾ ಇರೋದು ಇದೇ ಮಂಟಪದಲ್ಲಿ. ಬೆಂಗಳೂರಲ್ಲಿ ಬೇರೆ ಜಾಗ ಇಲ್ವಾ? ಅದಿ ಮದುವೆ ಆಗ್ತಿರೋ ಹುಡುಗ ನೀನು ಸಮಾಧಾನವಾಗಿರೋ. ನನಗ್ ತಾಳ್ಮೆ ಪಾಠ ಹೇಳೋದಿಕ್ ಬರ್ಬೇಡ. ಇದ್ಯಾವ್ದು ನನಗೆ ಇಷ್ಟೆಲ್ಲ ಕಿತ್ತು ಬಿಸಾಕ್ತಿರ್ಬೇಕಷ್ಟೇ. ಅದೇ ನೀನು ಮದುವೆ ಹುಡುಗ, ರೌಡಿಗಳ ಥರ ಆಡ್ಬೇಡ. 2 ಮದುವೆನ ಒಂದೇ ಮಂಟಪದಲ್ಲಿ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದೆ ನಾನು. ಹೌದು, ಆದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಾನು. ಅತ್ತೆ ನಿನ್ನ ಮದುವೆನ ಹೇಗೆ ಮುಂದಕ್ಕೆ ಹಾಕಿದ್ರೋ ಅಲ್ಲಿ ಮಾವ ಆರ್ಯನ್ ಮದುವೆನ ಕ್ಯಾನ್ಸಲೇ ಮಾಡಿಬಿಟ್ಟಿದ್ರು. ಅಷ್ಟೇ ಅಲ್ಲ, ಬುಕ್ ಮಾಡಿದ ಅಡುಗೆಯವರು, ಛತ್ರ, ಫ್ಲವರ್ ಡೆಕೋರೇಟರ್ಸ್ ಎಲ್ಲವನ್ನೂ ಕ್ಯಾನ್ಸಲ್ ಮಾಡಿದರು. ಎಲ್ಲರನ್ನೂ ಮದುವೆಗೆ ಒಪ್ಪಿಸಿದೆ, ಆದರೆ ಜಾಗದ ಪ್ರಶ್ನೆ ಬಂತು. ಅದು ಅಲ್ಲದೆ ನೀ ಎಡವಟ್ ಮಾಡಿದ್ಯಲ್ಲಪ್ಪ, ಟಿ ವಿಲಿ ಕುತ್ಕೊಂಡು ಬಾಯಿ ಬಡ್ಕೊಂಡಿದ್ಯಲ್ಲ, ಅದನ್ನು ತೇಪೆ ಹಾಕೋದಕ್ಕೆ ಇದೆಲ್ಲ ಮಾಡಿರೋದು. ನಾನೇನು ಮಾಡಿದೆ? ಅತ್ತೇನು ಬಿಟ್ಕೊಟ್ಟೆ ಎಲ್ಲರ ಮುಂದೆ ಸಾಲ್ದ? ಮಾವನ ಮರ್ಯಾದೆ ತೆಗೆದೆ. ನಿನ್ ಮಾವ ಅನ್ಸ್ಕೊಂಡು ಅವನಿಗೆ ಮರ್ಯಾದೆ ಇದ್ರೆ ತಾನೆ. ಅದೇ ಪ್ಲೀಸ್. ನೋಡಾದಿ, ನೀನು ಮಾಡಿದ ಕೆಲಸದಿಂದ ಇಬ್ಬರಿಗೂ ಅವಮಾನ ಆಗಿದೆ ಕಣೋ. ಅದಕ್ಕೆ ಇಬ್ಬರು ಒಟ್ಟಿಗೆ ಇದ್ದಾರೆ ಅನ್ನೋ ಫೀಲಿಂಗು ಜನಕ್ಕೆ ಬರಲಿ ಅಂತ 2 ಮದುವೆನ ಒಟ್ಟಿಗೆ ಮಾಡಿಸ್ತಿರೋದು. ಅರ್ಥ ಆಯ್ತಾ? ಇವತ್ತು ಮಧ್ಯಾಹ್ನನೇ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಇಬ್ರು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ತಾರಲ್ಲ, ಆಮೇಲೆ ಆದ್ರೂ ಇಬ್ರು ಒಟ್ಟಿಗೆ ಇಲ್ಲ ಅಂತ ಜನ ಗೊತ್ತಾಗುತ್ತೆ. ಅವಾಗ ಏನೋ ಮಾಡ್ತೀಯಾ? ನೀನು ಮದುವೆ ಆಗ್ತಿದ್ಯಾ, ನಿನ್ನ ತಾಯಿ ಮದುವೆನ ಮುರಿತಾ ಇದೆಯಾ? ತಪ್ಪು ಅದಿ. ತಪ್ಪು ಸರಿ ಪಾಠನ ನನಗೆ ಹೇಳ್ಕೊಡೋದಿಕ್ ಬರಬೇಡ. ನನಗೆ ಗೊತ್ತಿಲ್ಲದೆ ಈ ಮದುವೆ ಅರೇಂಜ್ಮೆಂಟ್ ಮಾಡಿದ್ಯಾ, ಅದನ್ನ ನನಗಿಷ್ಟ ಇಲ್ಲ. ಅತ್ತೆಗೆ ಇಷ್ಟ ಆಗೋ ಹಾಗೆ ನೀನು ನಡ್ಕೋತಾ ಇದೆಯಾ? ಶಶಾಂಕ್ ಈ ಮದುವೆಗೆ ಬರೋದು ಅತ್ತೆಗೆ ಇಷ್ಟ ಇಲ್ಲ. ಯಾಕೆ ಕರೆದಿದ್ಯಾ? ಅವರು ನನ್ನ ತಂದೆ ನನ್ನ ಮದುವೆಗೆ ಬರ್ತಾರೆ, ಅದು ನನ್ನ ಇಷ್ಟ. ನೀನು ಯಾರೋ ಕೇಳೋದಕ್ಕೆ? ಹಾಗೆ ಅತ್ತೆಗೂ ಆರ್ಯನ ಮದುವೆ ನೋಡಬೇಕು ಅಂತ ಇಷ್ಟ. ಆರ್ಯ ಅವ್ರ ಮಗ, ಆದರೆ ನೀನು ಅದನ್ನು ಕಿತ್ಕೋತಾ ಇದೆಯಾ? ನಿನ್ನ ಮದುವೆಗೆ ನಿನ್ನ ತಂದೆನ ಕರೆಯೋದು ನಿನ್ನ ಹಕ್ಕು ಅಂದಮೇಲೆ ಅವ್ರ ಮಗನ ಮದುವೆ ನೋಡೋದು ಅವ್ರ ಹಕ್ಕಲ್ವಾ? ಆಗ್ಲಿ ಬಿಡು. ಒಂದು ನಿಮಿಷ, ಮಂಗಳವಾದ್ಯ, ಮದುಮಗನ ಎಂಟ್ರಿ. ಹಾ, ಹುಡ್ಗುನ್ ಚೆನ್ನಾಗಿ ನೋಡ್ಕೊಳ್ರೋ, ಸಿಟ್ ಜಾಸ್ತಿ ಅವನಿಗೆ. ಒಂದು ಗ್ಲಾಸ್ ಜ್ಯೂಸ್ ಕೊಡ್ರೋ, ಕುಡಿಸ್ ತಣ್ಣಗಾಗತ್ತೆ. ಮಾವ ಬನ್ನಿ. ಓಹೋ ಮಾವ, ವಾವ್, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಪನ್ನೀರ್ ತಾನಿ ತಗೊಂಬನ್ರೋ. ಅಯ್ಯೋ ರಂಜಿತ್, ಆರ್ಯನ್ ಮದುವೆ ನನಗೇನಕ್ಕೆ ಪನ್ನೀರಿನ ಸರ್? ಮಾವ, ಒಳಗಡೆ ಹೆಂಗಸ್ರು ಮಕ್ಕಳು ಓಡಾಡ್ಕೊಂಡಿದ್ದಾರೆ, ಅವ್ರ ಮುಂದೆ ನೀವು ಘಮ ಘಮ ಅಂತ ಜಿಗಿ ಜಿಗಿ ಅಂತ ಇರಬೇಡವಾ? ಅವ್ರನ್ನ ನೋಡಿ ಸೂರ್ಯ ಅವ್ರ ಸಮಕ್ಕೆ ಹೇಗೆ ಫ್ಲೆಕ್ಸ್ ಹಾಕ್ಸ್ಕೊಂಡಿದ್ದಾರೆ ಅಂತ. ಹಾಕಿಸ್ಕೊಳ್ಳಿ ಬಿಡೆ, ಅವಳ ಮಗನ ಮದುವೆ. ಹೇಗೋ ಆರ್ಯನ್ ಮದುವೆ ಮಾಡೋಕ್ಕೊಂದು ಜಾಗ ಸಿಕ್ತಲ್ಲ. ಆದ್ರೂ ಅದಕ್ಕೊಂದು ಲೆಕ್ಕಾಚಾರ ಬೇಡವಾಮ್ಮ. ಸೂರ್ಯ ಅವರಾದ್ರೆ XMLA, ಅವ್ರ ಮನೆ ಕಾರ್ಯಕ್ರಮಕ್ಕೆ 100 ಜನ ಬರ್ತಾರೆ. ಅದೇ ಆರ್ತಿ ಅವ್ರಿಗೆ ಯಾರಿದ್ದಾರೆ ಸಂಬಂಧಿಕರು ಅಂತ? ನಾನು ಸೂರ್ಯ ಅವ್ರ ಸಮಕ್ಕಿದ್ದೀನಿ ಅಂತ ತೋರಿಸ್ಕೊಳ್ಳೋ ಆಸೆ ಅಷ್ಟೇ. ಕಂಡವ್ರನ್ನೆಲ್ಲ ಮನೆಗೆ ಸೇರಿಸ್ಬೇಡ ಅಂತ ಹೇಳ್ತೀನಿ ನಾನು, ಕೇಳಲ್ಲ ನೀನು. ಎಲ್ಲ ಮುಗಿಯೋವರೆಗೂ ನೀನು ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ಆರ್ಯ, ಹ್ಯಾಪಿನಪ್ಪ. ಅಂತೂ ನೀ ಇಷ್ಟಪಟ್ಟು ಹುಡುಗಿನೇ ಮದುವೆ ಆಗ್ತಿದ್ಯಾ. ನೋಡು, 1 ವರ್ಷದಲ್ಲಿ 2 ಮಕ್ಕಳು ಮನೆ ತುಂಬಾ ಓಡಾಡ್ಕೊಂಡಿರ್ಬೇಕು, ಅದು ನಿನ್ ಜವಾಬ್ದಾರಿ. ಹಾ ಹೌದು, ಒಂದು ಆದಿತ್ಯ ನಿರೋಷಂದು, ಇನ್ನೊಂದು ಆರ್ಯ ಸ್ವಾತಿದ್ದು. ಮಗು ಹುಟ್ಟೋದ್ರೊಳಗೆ ಎಲ್ಲರೂ ಒಂದೇ ಸೂರ್ ನಡಿ ನಗ್ನಗ್ತಾ. ಅದು ಹೇಗೆ ಸಾಧ್ಯ? ಮಾಂಗಲ್ಯಧಾರಣೆ ಮುಗಿತಿದ್ದಾಗೆ ಕೋರ್ಟ್ಗೆ ಹೋಗ್ಬೇಕು, ಡಿವೋರ್ಸ್ ಆಗುತ್ತೆ.
ಮಕ್ಕಳ ಮದುವೆ ಸಂಭ್ರಮ ಪಡೋ ಸಮಯ. ಮುಂದಾಗದನ್ನ ಯೋಚನೆ ಮಾಡಿ ಈಗಿರೋ ಸಂತೋಷನ ಹಾಳು ಮಾಡ್ಕೋಬೇಕಾ? ಕರೆಕ್ಟ್ ಹೇಳಿದ್ರು ಮಾವ. ಮಂಗಳವಾದ್ಯ ಎರಡನೇ ಮದುಮಗ ಎಂಟ್ರಿ. ಹೊಡಿ ನೋಡ್ರಿ, ನಡ್ರಿ ಮಾವ ನಡ್ರಿ. ಯಾರು ಪಿತ್ತವ್ರು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಬಿಟ್ರೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ನಡ್ರಿ ನಡ್ರಿ, ಜ್ಯೂಸ್ ಕುಡಿ ನಡ್ರಿ. ಇಬ್ಬರು ಮಕ್ಕಳ ಮದುವೆ ಒಟ್ಟಿಗೆ ಹೀಗಾಗಬೇಕು ಅಂತಿದ್ದೇನು. ಆಶೀರ್ವಾದ ಮಾಡಿಮ್ಮ. ಒಳ್ಳೇದಾಗ್ಲಿ ಹೇಳು. ಮೀಡಿಯಾಗೂ ಪ್ರೆಸ್ಗೂ ಹೋಗೋ ಅಗತ್ಯ ಇರಲಿಲ್ಲ. ನಟನೆ ಮಾಡೋದನ್ನ ನಿಮ್ಮಿಂದ ಕಲಿಬೇಕು. ಒಳ್ಳೇದಾಗ್ಲಿ. ಎಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ರಿ. ಮಗನ ಮದುವೆಯಲ್ಲಿ ತಾಯಿಯಾದವಳು ಪರ್ಕೇರ್ ಥರ ಇರೋ ಸಂದರ್ಭ. ಎಲ್ರದ್ದು ಮಾನ ಕಳೆದ್ಬಿಟ್ರಿ. ಅರೆ ನಾನು ಎಕ್ಸ್ಪ್ಲನೇಷನ್ಸ್ ಬೇಡ. ಮಕ್ಕಳ ಮದುವೆ ನಡೀತಾ ಇದೆ. ಕಣ್ಣೀರು ಹಾಕ್ಬೇಡಿ ಅತ್ತೆ, ಕಣ್ಣುರ್ಸ್ಕೊಡಿ. ಓ ಸ್ವಾತಿ, ಮದುಮಗಳು ರೆಡಿ ಆಗ್ತಾ ಇದೆಯಾ? ಹ್ಞೂ ರಂಜಿತನ, ಇಂಥ ಒಂದಿನ ಬರುತ್ತಾ ಅಂತ ಕಾಯ್ತಾ ಇದ್ದೆ. ಎಲ್ಲ ನಿಮ್ಮ ಪ್ರಯತ್ನ. ಈ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಹೇ, ಉಪಕಾರ ಅಂತ ಯಾಕೆ ಹೇಳ್ತೀಯಾ? ನನ್ನ ತಂಗಿ ನೀನು. ನಿನ್ನ ಮದುವೆನ ನಾನೇ ನಿಂತು ಮಾಡ್ತಿದ್ದೀನಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿಯಲ್ಲ, ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನಿನಗೊಂದು ಸರ್ಪ್ರೈಸ್ ಇದೆ ಇವಾಗ. ಏನು? ಚಂಚಲಾನ್. ನಿರೋಷ, ಕಾಂಗ್ರಾಟ್ಸ್ ಸ್ವಾತಿ. ನಿನಗೂ ಕಂಗ್ರಾಟ್ಸ್. ನಮ್ಮಿಬ್ರು ಮದುವೆ ಒಂದೇ ಜಾಗದಲ್ಲಿ ಆಗೋಗಾಯ್ತು. ಹೀಗಾಗತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಗೊತ್ತಾ. ನೀವಿಬ್ಬರೂ ಓರ್ಗಿತ್ತೀರಾಗ್ತಿದ್ದೀರಾ, ಅದು ಒಂದೇ ಜಾಗದಲ್ಲಿ ಒಂದೇ ಮುಹೂರ್ತದಲ್ಲಿ. ನಿರೋಷ ನನ್ನ ಒಡ ಹುಟ್ಟಿದ ತಂಗಿ, ನೀನು ದೇವ್ರು ಕೊಟ್ಟ ತಂಗಿ. ಇಬ್ರು ತಂಗಿಯರ ಮದುವೆನೂ ನಾನೇ ನಿಂತು ಮಾಡ್ತಿದ್ದೀನಿ. ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನಗೆ. ಮದುಮಗಳು ಯಾರು? ನಾವು. ಇಬ್ರಾ? ಮದುವೆ ಒಬ್ಬರದೇ ಅಲ್ವಾ? ಇಲ್ಲ, ಇಬ್ಬರು ಮದುವೆ ಆಗ್ತಿದ್ದಾರೆ. ಮೇಕಪ್ ಒಟ್ಟಿಗೆ ಶುರು ಮಾಡಬೇಕು. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಇಲ್ಲ. ನನಗೆ ಇಬ್ರು ತಂಗಿಯರು ಒಂದೇ. ಓಕೆನಾ? ಸರಿ. ಸ್ವಾತಿ, ನಿರೋಷ, ಬೇಗ ರೆಡಿಯಾಗಿ ಬಂದ್ಬಿಡಿ, ಮುಹೂರ್ತಕ್ಕೆ ಲೇಟ್ ಆಗುತ್ತೆ. ಓಕೆ ಓಕೆ. ಅಣ್ಣ, ಆದಿಗೆ ಸ್ವಲ್ಪ ಮೇಕಪ್ ಜಾಸ್ತಿ ಹಾಕೊಳ್ಳೋಕೆ ಹೇಳು. ಯಾಕಂದ್ರೆ ಅವನ ಕಲರ್ ನನಗಿಂತ ಡಲ್ ಆಗಿದೆ. ಓಹೋ, ಹೌದಾ? ಸರಿ, ನಿರೋಷ ಹೀಗೆ ಹೇಳ್ತಿದ್ದು ಅಂತ ಆದಿಗೆ ಹೇಳ್ತೀನಿ. ಓಕೆ? ಅಯ್ಯಯ್ಯೋ ಅಣ್ಣ, ನಾನು ತಮಾಷೆ ಮಾಡ್ತಿದ್ದು. ಅಷ್ಟು ಭಯ ಇದೆಯಲ್ಲ ನಿನಗೆ. ಬೇಗ ರೆಡಿಯಾಗಿ ಬಂದ್ಬಿಡಿ. ಓಕೆ ಓಕೆ. ಅದು ಯಾವನು ಸೂರ್ಯನ ಫ್ಲೆಕ್ಸು ನಮ್ಮ ಅಮ್ಮನ ಫ್ಲೆಕ್ಸ್ ಪಕ್ಕ ಇದೆ. ಅದನ್ನ ಮೊದಲು ಕಿತ್ತು ಬಿಸಾಕ್ರಿ.
ಅದೇ ಜಾಗದಲ್ಲಿ ನಮ್ಮ ತಂದೆ ಶಶಾಂಕ್ ಫ್ಲೆಕ್ಸ್ ಹಾಕ್ರಿ. ನಮ್ಮ ಅಪ್ಪನ ಫೋಟೋ ನಮ್ಮ ಮೊಬೈಲಲ್ಲಿದೆ. ದುಡ್ಡಿದೆಯಾ? ಇದೆ ಕಣ. ಸರಿ ಹೋಗಿ ಮಾಡಿ ಸಾಕ್ರಿ. ಹೋಗಿ ಹೋಗಿ ಹೋಗಿ. ಏನೋ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಇದು ನಮ್ಮ ಅಣ್ಣನ ಮದುವೆ. ಅಣ್ಣನ ಮದುವೆನಲ್ಲಿ ಅಕ್ಕ ಅವ್ರು ಮಾತ್ರ ಸ್ವಾಗತ ಕೋರ್ಬೇಕು. ಬೇರೆ ಯಾರ್ಯಾರ ಫೋಟೋನಲ್ಲಿ ಇರಬಾರ್ದು. ಅಣ್ಣ ಹೇಳಿದಾರೆ ಕಿತ್ ಬಿಸಾಕ್ತಿರೋದಷ್ಟೇ. ಅದನ್ನ ಮುಟ್ಟು ಒದ್ದು ಸ್ಟೇಷನ್ಗೆ ಹಾಕ್ತೀನಿ. ಇದು ನಿಮ್ ಸ್ಟೇಷನ್ ಅಲ್ಲ. ನಿಮ್ ಸ್ಟೇಷನ್ ದರ್ಪ ಇಲ್ಲ. ಏನಿದ್ರು ಸ್ಟೇಷನ್ ಅಲ್ಲಿ ತೋರಿಸ್ಬೇಕು. ನೋಡ್ತೀಯಾ ಪೊಲೀಸ್ ಅವ್ರ ಕೈ ರುಚಿ ಏನು ಅಂತ? ಆರ್ಯ, ಮದುವೆ ಮನೆ ಇದು, ಮದುವೆ ಗಂಡು, ನೀನು ಸಮಾಧಾನ ಮಾಡ್ಕೊಳ್ಳೋ. ವಾಟ್ ಇಸ್ ದಿಸ್? ಅಣ್ಣ ಇದು ಫ್ಲೆಕ್ಸ್. ಮುಂದೆ ಫೋಟೋ ಮುಟ್ಟು. ಆರ್ಯ ಬೈ ಬನ್ನಿ, ಸಮಾಧಾನ ಮಾಡ್ಕೊ. ನಾ ಇದೀನಲ್ವಾ, ನಾನು ನೋಡ್ಕೋತೀನಿ. ಸಮಾಧಾನ ಮಾಡ್ಕೊ ನೀನು. ಅಣ್ಣ ಫ್ಲೆಕ್ಸ್ ಹೇಳಿ ಅಣ್ಣ ಅವ್ರಿಗೆ. ಮುಚ್ಕೊಂಡು ನಿಂತ್ಕೊಳ್ಳ. ಏನಮ್ಮ ನಿನ್ನ ಹೆಸರು? ನರಸಿಂಹಣ್ಣ. ನರಸಿಂಹ, ಇಲ್ಲಿ 2 ಮದುವೆ ನಡೀತಿದೆ. ಒಂದು ಇವ್ರದ್ದು, ಇನ್ನೊಂದು ಇವ್ರ ಅಣ್ಣ, ಅದೇ ನಿಮ್ಮ ಅಣ್ಣ ಆದಿತ್ಯ. 2 ಮದುವೆಗೂ ಮನೆಯವ್ರ ಒಪ್ಪಿಗೆ ಇದೆ. ಸೈಲೆಂಟಾಗಿ ಆರಾಮಾಗಿ ಓಡಾಡ್ಕೊಂಡು ಮದುವೆ ಮಾಡಬೇಕು. ಗಲಾಟೆ ಮಾಡ್ಕೊ ಅಣ್ಣ. ಫ್ಲೆಕ್ಸ್ ಅಣ್ಣ. ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳ. ಶಾಂತಿ ಶಾಂತಿ. ರಂಜಿತ್, ಯಾಕೋ ಮಗನೇ ಮದುವೆ ಮನೆಯಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂಗಾಡ್ತಾ ಇದೀಯಾ? ಶಾಂತವಾಗಿರಪ್ಪ, ಸಮಾಧಾನವಾಗಿರು. ಏನೋ ನಿನ್ನ ಹೆಸರು? ನರಸಿಂಹ. ಕಳ್ಳನ್ ತರ ಇದೆಯಾ? ಇಲ್ಲಿ 2 ಮದುವೆ ನಡೀತಾ ಇರೋದು, ಅದರಲ್ಲಿ ನನ್ನ ಮಗಳದು ಒಂದು. ನನ್ನ ಮಗ ಹೇಳ್ದ ತಾನೆ? ಹಾ, ಯಾಕೋ ಮಗನೇ ಹಾಗೆ ನೋಡ್ತಾ ಇದೀಯಾ? ಆಶ್ಚರ್ಯ ಆಗ್ತಾ ಇದೆಯಾ? ಕಾಂಪ್ರಮೈಸ್ ಆಗ್ಬಿಟ್ಟಿದ್ದೀನಿ ಕಣ. ನನಗೆ ಮಗನೂ ಬೇಕು, ಮಗಳೂ ಬೇಕು. ನಿಮ್ಮಿಬ್ಬರ ಆಸೆನ ತಡಿಬಾರ್ದಲ್ವಾ? ಅದಕ್ಕೆ. ಯಾಕೆ ಒಳಗೆ ಕರಿಯಲ್ವಾ? ಹೋಗಿ. ಆರ್ಯ, ಹಾಗಿದೆಯಪ್ಪ? ಹಲೋ. ಮದುವೆ ದಿವಸನಾದ್ರೂ ಮುಕ್ತವಾಗಿ ನಗು, ಏನೂ ಆಗಲ್ಲ. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಯಾಕೆ ನನ್ನ ಕಂಡ್ರೆ ಯಾರಿಗೂ ಆಗಲ್ಲ? ಕೆಲವು ಪ್ರಾಣಿಗಳನ್ನ ನೋಡಿದ್ರೆ ಮೈ ಮೇಲೆ ಮುಳ್ಳೆಳುತ್ತೆ. ಅದೇ ಕೆಟಗರಿ ನೀವು. ದೊಡ್ಡವರು ಅಂತ ಬಂದಿದ್ದೀರಿ, ನಡೀರಿ. ಬನ್ರೋ, ಕರ್ಕೊಂಡೋಗ್ರಪ್ಪ ಸಾಹೇಬ್ರನ್ನ. ಕೂರ್ಸಿ ಕುಡಿಯೋಕ್ಕೇನಾದರೂ ಕೊಡಿ, ಹೊಟ್ಟೆ ತಣ್ಣಗಾಗ್ಲಿ. ಹಾಗೆ ಪಕ್ಕದಲ್ಲಿ ಇಬ್ರು ನಿಲ್ಸಪ್ಪ, ಏನಾದರೂ ಎಡವಟ್ಟು ಮಾಡಿದ್ರೆ ಗೊತ್ತಾಗ್ಲಿ. ಅಷ್ಟಾದ್ರೂ ಭಯ ಇದೆಯಲ್ಲ, ಸಾಕು. ಓಹೋ, ಏನು ಒಬ್ಬರಾದ್ಮೇಲೆ ಒಬ್ರು ವಿಲನ್ಗಳು ಎಂಟ್ರಿ ಆಗ್ತಿದ್ದೀರಲ್ಲ. ಚೆನ್ನಾಗಿದ್ದೀರಾ ಭೈರವಿ ಅಮ್ಮ? ಫಸ್ಟ್ ಕ್ಲಾಸ್. ನೀನು? ಏನೋ ನಿಮ್ಮ ಆಶೀರ್ವಾದ ನೋಡಿ ಹೇಗಿದ್ದೀನಿ. ಎಲ್ಲಿ ಈ ನಡುವೆ ಕಾಣಿಸ್ಲೇ ಇಲ್ಲ ನೀನು? ದೂರದಲ್ಲಿ ನಿಂತ್ಕೊಂಡು ಸಂಚು ಮಾಡ್ತಿರ್ತೀರಾ ನೀವು? ನಾನಾ? ಇಲ್ಲಪ್ಪ, ಎಲ್ಲ ಬಿಟ್ಬಿಟ್ಟಿದ್ದೀನಿ. ರಾಮ ಕೃಷ್ಣ ಅಂತ. ರಘು, ರಘುನಂದನ್ ಎಲ್ಲ ಗೊತ್ತು ನನಗೆ. ಆದಿತ್ಯನ ಕರ್ಕೊಂಡೋಗಿ ಟಿವಿಲಿ ಕೂರಿಸಿದ್ದು ನೀವೇ ಅಂತ. ನೋಡು, ನೀನು ನನ್ನನ್ನ ತಪ್ಪ. ಇಲ್ಲ 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 ಇಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಕಣ್ಣಾರೆ ಕಂಡಿದ್ದೀನಿ. ನೀವು ಆದಿತ್ಯ ರಘುನಂದನ್ ಮಾತಾಡಿದ್ದೀನಿ. ತೇಪೆ ಹಚ್ಚೋದು ಬೇಡ. ಇವಾಗ ಆದಿತ್ಯ ಕರೆದಿರ್ಬೇಕು. ಹೋಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆಶೀರ್ವಾದ ಮಾಡಿ ಹೋಗ್ತಾ ಇರಿ. ನಮ್ಮ ಪರಿಸ್ಥಿತಿ ನೋಡಿ ಬರೀವಿ ಅಮ್ಮ. ಮದುವೆ ಅಂತ ಸಂಭ್ರಮ ಪಡುವಾಗೂ ಇಲ್ಲ, ಬರೀ ಪೋಲಿ ದನಗಳು ಕಾಯುವಾಗೋಯ್ತು. ಆ ಅರ್ಪಿತಾ, ಆ ಚಿದಂಬರಮ್ಮು, ನೀವು, ಅಯ್ಯೋ ಯೋ ಯೋ.
ಹೋಗಿ ಹೋಗಿ ಬನ್ರಪ್ಪ ಕರ್ಕೊಂಡೋಗಿ ಇವರೊಬ್ರು ಇದ್ದಾರೆ ಹೋಗಿ ಹೋಗಿ